ಇವತ್ತು ಓಡ್ ದೋಸೆ ಮಾಡುವ ನಾಳೆ ಬೆಳಿಗ್ಗೆ. ಈಗ ಸಾಯಂಕಾಲ ಕಡ್ಕೊಂಬ. ಒಂದು ಪಾವಕ್ಕಿ ನೆನೆಸಿ ತೊಳೆದಿಟ್ಕೊಂಡಿದ್ದೆ, ಒಂದು ಪಾವಕ್ಕಿ. ಅದಕ್ಕೆ ಒಂದು ಮುಷ್ಟಿ ಅವಲಕ್ಕಿ, ಒಂದು ಮುಷ್ಟಿ ಅವಲಕ್ಕಿ, ಪೇಪರ್ ಅವಲಕ್ಕಿ. ಈಗ ಒಂದು ಕಾಯಿ ಒಡ್ದ ಪೂರ ಬೇಡ, ಅದ್ರ ನೀರಿದ್ದಕ್ಕೆ ಹೈಕಂತ ಕಡುಕೆ ಕಾಯಿ ನೀರು ಪೂರ್ತಿ ಹೈಕೊಂಡು ಇದ್ರಾಗ ಇದಿಷ್ಟು ಹಾಕಿ, ಇದ್ರಾಗ ಇದಿಷ್ಟು ಹಾಕೋದಿಲ್ಲ, ಸ್ವಲ್ಪ. ಅದಕ್ಕೆ ಒಂದು 4 ಮೆಣಸಿನ್ಕಾಳು. ಅಯ್ಯಯ್ಯೋ, ಜೀರಿಗೆ ತಗೊಬಂದೆ ಮೆಣಸಿನ್ಕಾಳು ಅಂದರೆ 6 ಮೆಣಸಿನ್ಕಾಳು ತಗೊಂಡಿದೆ. ಇಷ್ಟು ಹಾಕಿ ಒತ್ತಿ ಹಾಕಿ ಅಕ್ಕಿ ಹಾಕಿ ಅವಲಕ್ಕಿ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಕರ್ಕೊಬತ್ತೆ. ಇಷ್ಟು ಹರ್ಕೊಂಡಿದೆ, ಇಷ್ಟು ಕಾಯಿ ಹಾಕಿ ಕರ್ಕೊಬಪ್ಪ, ಅವಲಕ್ಕಿ ಎಲ್ಲ ಹಾಕಿ. ಅಕ್ಕಿ ಕಡ್ದಾಯ್ತು. ಇದನ್ನೀಗ ಈ ಬೋಗಣಿ ಹಾಕಿ ರಾತ್ರಿ ಇಡೀ ಬಿಟ್ಟು ಬೆಳಗ್ಗೆ ಮುಂಚೆ ದೋಸೆ ಮಾಡುವ. ಸಾಫ್ ಮಾಡಿ ಕೈಡಿ ಬಿಚ್ಚುವ. ನಿನ್ನೆ ಕಡ್ದಿಟ್ಟದ್ದು ಹಿಟ್ಟು ಹೀಗಾಯ್ತು. ಇದಕ್ಕೀಗ ಅದೇ ಅಂತ ತಂದ್ಕೊಂಡು ಕರೆಕ್ಟ್ ಇತ್ತು. ಅದ ಕಾವಲಿ ಇಟ್ಟಿದೆ ಒಲೆ ಮೇಲೆ, ಓಡು ದೋಸೆ ಕಾವಲಿ. ಅದನ್ನೀಗ ಹಾಕುವ. ಕಾವಲಿ ಕಾದಿತ್ತು, ಸ್ವಲ್ಪ ಒಸ್ಕೊಂಡ ಚಿಕ್ಕ ಸೌಂಟು 7 ಸೌಂಟು ಹಾಕುವ. ಹ್ಯಾಂಗೆ ಹಾಕ್ತಾನೆ ಸಾಕು. ಕಣ್ಣು ಬೀಳ್ತಿತ್ತು. ಈಗ ಒಂದು 2 ನಿಮಿಷ, 2 ಅಥವಾ 3 ನಿಮಿಷ ಮುಚ್ಚಿ ಬೇಕಮ್ಮ. ಸಾಕು, 2 ನಿಮಿಷ ಆಯ್ತು. ಈಗ 2-3 ನಿಮಿಷ ಆಯ್ತು. ಸಾಂಬಾರು ಹಂಗೈತೆ ನೋಡಿ. ಕಣ್ಣು ಆಯ್ತು ದೋಸೆ ಲೈಕ್ ಆಯ್ತು. ಸರಿ, ಇನ್ನೊಂದು ಹಾಕುವ. ಇನ್ನೊಂದು ಹಾಕ್ತ ಫಸ್ಟ್ ಒಸ್ಕೊಂಬ. ಇದನ್ನು ಮುಚ್ಚಿ ಬೇಕು. ಇದನ್ನು ತೆಗುವ. ಎರಡನೇ ದೋಸೆ, ಎಲ್ಲ ದೋಸೆನೂ ಹೀಗೆ ಮಾಡಿ ತಕ್ಕಂಬ. ಬಿಸಿ ಓಡ್ ದೋಸೆ ರೆಡಿ ಆಯ್ತು. ಇದು ಜಾರಿ ಪದಾರ್ಥ ನಿನ್ನಿಂದ. ಈಗ 5 ಅಷ್ಟೇ. ಇನ್ನು ಚಟ್ನಿ ಮಾಡೋದು ತಡ ಇತ್ತು, ಅದಕ್ಕೆ ನಾನು ಇದಕ್ಕೆ ತೋರಿಸ್ತಿದ್ದೆ. ದೋಸೆ ಹ್ಯಾಂಗೆ ಬಂದಿತ್ತಂದ್ರೆ ಇಷ್ಟು ಸ್ಮೂತಾಗಿ ಇಷ್ಟು ಲಾಯ್ಕಾಯಿ ಬಂದಿತ್ತಂದ್ರೆ ಕಣ್ಣು ಜೇನುಗೂಡಿನ ಥರ ಇತ್ತು. ಜೇನು ತಟ್ಟಿ ಅಂತ ನಾವು ಅದೇ ಥರ ಎಲ್ಲರೂ ಒಂದ್ಸರಿ ಹೀಗೆ ಮಾಡ್ಕೊಂಡು ತೀನಿ ಕಾಣಿ ಭಾರಿ ಲೈಕತ್ತೆ. 1 ಪಾವಕ್ಕಿ, 1 ಮುಷ್ಟಿ ಅವಲಕ್ಕಿ, ಒಂದು 4 ಮೆಣಸಿನ್ಕಾಳು, ಒಂದು ಅರ್ಧ ಕಡಿಕಾಯಾಗ ಒಂದು ಸ್ವಲ್ಪ ಅಷ್ಟೇ. ಮತ್ತು ಕಾಯಿ ಒಡೆದ ನೀರು ಅದಕ್ಕೆ ಹಾಕಕ್ಕೆ ಆಗಲಿಕ್ಕೆ ಇದು ಈ ಥರ ಬಪ್ಪದ ಭಾರಿ ಲಾಯ್ಕಾಯಿ ಬಂದಿತ್ತು ದೋಸೆ. ಎಲ್ಲರೂ ಒಂದ್ಸರಿ ಹೀಗೆ ಮಾಡ್ಕೊಂಡು ತಿಂದು ನಂಗೊಂದು ಕಮೆಂಟ್ ಹಾಕಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
like, share, subscribe. Thank you for watching.